ತಾಯಿ ಭಾಳ ಬೇಕಾದಿದ್ದು ವೀಣೆ, ಅವರು ನುಡಿಸಿದ್ದಾರೆ ವೀಣೆ, ಡಿಜಿಟಲ್ ವೀಣೆ ಅಂತ ಹೇಳಿದ್ರಿ. ನಾದಸ್ವರ, ಫ್ಲೂಟ್, ವಯಲಿನ್ ಆ ಟೋನ್ಸ್ ಇದರಲ್ಲಿ ಕೊಟ್ಟಾಗಿದೆ. ಇದು 2002ನಲ್ಲಿ ಮಾಡಿದ್ದು. ಫೈನ್ ಟ್ಯೂನ್ ಮಾಡ್ಕೋಬೇಕಾ ಅದೆಲ್ಲ ಏನೂ ಇಲ್ಲ, ಆರಾಮಾಗಿ ನುಡಿಸ್ಕೊಂಡು ಹೋಗ್ಬೋದು. ವಾದ್ಯದಲ್ಲಿ ಇನ್ನೋವೇಷನ್ ಆದರೆ ಸಂಗೀತದಲ್ಲೂ ಇನ್ನೋವೇಷನ್ ಆಗುತ್ತೆ. ಸರ್ ಇದೆಲ್ಲ ಆಯಿತು, ತಂಬೂರಿ, ಹಾರ್ಮೋನಿಯಮ್ಮು. ಇವಾಗ ನಿಮ್ಮ ತಾಯಿ ಭಾಳ ಬೇಕಾದಿದ್ದು ವೀಣೆ, ಅವರು ನುಡಿಸಿದ್ದಾರೆ ವೀಣೆ, ಡಿಜಿಟಲ್ ವೀಣೆ ಅಂತ ಹೇಳಿದ್ರಿ. ಇದು ಲೇಟೆಸ್ಟ್ ಅಂತ ಹೇಳಿದ್ರಿ. ಇದ್ರ ಬಗ್ಗೆ ಒಂಚೂರು ವಿವರಣೆ ಕೊಟ್ಟರೆ. ಇದು ಏನಾಯ್ತು ಅಂದರೆ, ಮುಂಚೆನೇ ನಾನು ಹೇಳಿದ ಪ್ರಕಾರ ಸ್ಟೇಜ್ ಬೈ ಸ್ಟೇಜ್ ವೀಣೆನಲ್ಲಿ ಯಾವ ಯಾವ ಕೊರತೆಗಳು ಇದೆಯೋ ಅದನ್ನು ಎಲಿಮಿನೇಟ್ ಮಾಡ್ತಾ ಬಂದೆ. ಸೊ ಫಸ್ಟು ಧ್ವನಿ ಭಾಳ ಕಮ್ಮಿ ಇತ್ತು, ವಾಲ್ಯೂಮು ಸೊ ಜಾಸ್ತಿ ಬೇಕು, ಆ್ಯಂಪ್ಲಿ ಸ್ಪೀಕರ್ ಒಳ್ಳೆ ಫಿಟ್ ಮಾಡಿದೆ. ಶ್ರುತಿ ಬೇಕಿತ್ತು, ತಂಬೂರಿ ಅದರಲ್ಲೇ ಎಲೆಕ್ಟ್ರಾನಿಕ್ ಹಾಕ್ಬಿಟ್ಟಿದ್ದೀನಿ. ಸೊ ಸೆಲ್ಫ್ ಕಂಟೈನ್ ಇನ್ಸ್ಟ್ರೂಮೆಂಟ್ ಆಗೋಯಿತು. ಫ್ರೆಟ್ಸು ಮೇಣ ಹಾಕಿಲ್ಲ, ಅದಕ್ಕೋಸ್ಕರ ಇಂಜಿನಿಯರಿಂಗ್ ಸೊಲ್ಯೂಷನ್ ನಟ್ಟಿದೆ ಅದರಲ್ಲಿ. ಒಂದೊಂದು ಫ್ರೆಟನ್ನು ಸ್ವಲ್ಪ ಲೂಸ್ ಮಾಡಿ ಶಿಫ್ಟ್ ಮಾಡಿ ಟೈಟ್ ಮಾಡ್ಬೋದು. ಸ್ಪ್ಯಾನರ್ ಇಟ್ಕೊಂಡು ಸ್ಟೇಜಲ್ಲೇ ಬೇಕಾದ್ರೆ ಮಾಡ್ಬೋದು, ಅಷ್ಟು ಸುಲಭ. ಅದರಲ್ಲಿ ಸೊ ನಿಮಗೆ ಸೀಸನಲ್ ವೇರಿಯೇಷನ್, ಸಮ್ಮರ್ಗೂ ವಿಂಟರ್ಗೂ, ಹ್ಯುಮಿಡಿಟಿ ಇರೋ ಕಡೆ, ಸ್ಟುಡಿಯೋ ಒಳಗಡೆ ಅಲ್ಲೆಲ್ಲ ಸ್ವಲ್ಪ ವಾತಾವರಣ ಚೇಂಜ್ ಆಯಿತು ಅಂದರೆ ಇದು ಎಕ್ಸ್ಪ್ಯಾನ್ಷನ್ ಕಂಟ್ರಾಕ್ಷನಿಂದ ಮೇಳ ಎಲ್ಲ ಹಾಳಾಗೋಗ್ಬಿಡುತ್ತೆ. ಅದಕ್ಕೋಸ್ಕರ ನೀವು ಮೇಣ ಹಾಕಿ ಅದನ್ನೆಲ್ಲ ಅಡ್ಜಸ್ಟ್ ಮಾಡೋ ಬದಲು ಆರ್ಟಿಸ್ಟ್ ಹಿಮ್ಸೆಲ್ಫ್ ಫಾರ್ ಹರ್ಸೆಲ್ಫ್ ಕ್ಯಾನ್ ಅಡ್ಜಸ್ಟ್ ಅಂತ ಒಂದು ಇಂಜಿನಿಯರಿಂಗ್ ಸೊಲ್ಯೂಷನ್. ಅದು ಚೆನ್ನಾಗಾಯಿತು, ಎಲ್ಲರಿಗೂ ಇವಾಗ ಅಡ್ಜಸ್ಟ್ ಆಗಿಬಿಟ್ಟಿದೆ. ಮೇಣ ಯೂಸೇ ಮಾಡೋದಿಲ್ಲ ನಮ್ಮ ವೀಣೆಗಳಲ್ಲಿ. ಪಿಕಪ್ ಆಯಿತು, ಅದಕ್ಕೆ ತಕ್ಕದಾಗೆ ಸ್ಪೆಷಲ್ಲಾಗಿ ಏನು ಪಿಕಪ್ ಬೇಕೋ. ಯಾಕಂದರೆ ಎಷ್ಟೋ ಜನಕ್ಕೆ ಅರ್ಥ ಆಗಿಲ್ಲ, ಗಿಟಾರಲ್ಲಿರೋ ವೈಬ್ರೇಷನ್ಸು, ಎರಡೂ ಸ್ಟ್ರಿಂಗು, ಬಟ್ ಗಿಟಾರಲ್ಲಿರೋ ವೈಬ್ರೇಷನ್ಸ್ ಬೇರೆ, ವೀಣೆನಲ್ಲಿರೋ ವೈಬ್ರೇಷನ್ಸ್ ಬೇರೆ. ವೀಣೆನಲ್ಲಿ ತಂಬೂರಿಲಿ ಇದ್ದ ಹಾಗೆ ಸ್ವಲ್ಪ ಜೀರು ಬರಬೇಕು, ಗಿಟಾರಲ್ಲಿ ಜೀರೇ ಇಲ್ಲ. ಆ ಜೀರ್ ಬರೋದು ಬ್ರಿಡ್ಜಲ್ಲಿ. ಬ್ರಿಡ್ಜ್ ಕರೆಕ್ಟಾಗಿ ಶೇಪ್ ನೀವು ನೋಡಿರ್ಬೋದು, ಕೆಲವರು ಕೂತ್ಕೊಂಡು ಅದನ್ನು ಫೈಲ್ ಮಾಡ್ತಾ ಹೋಗ್ತಾರೆ. ಅದು ಹಿಟ್ ಆ್ಯಂಡ್ ಟ್ರೈ ಮೆಥಡು. ನಾವು ಇಂಜಿನಿಯರಿಂಗ್ ಸೊಲ್ಯೂಷನ್ ಮಾಡಿದ್ದೀವಿ ಅದರಲ್ಲಿ. ಅದನ್ನು ರಿಸರ್ಚ್ ಮಾಡಿ ಯಾವ ಕರ್ವೇಚರ್ ಇರಬೇಕು, ಹೇಗೆ ಪೊಸಿಷನ್ ಇರಬೇಕು ಅಂತ ಮಾಡಿ ಬ್ರಿಡ್ಜ್ ಸ್ಪೆಷಲ್ಲಾಗಿ ಅದಕ್ಕೆ ಡಿಸೈನ್ ಮಾಡಿರೋದು. ಸೊ ಅದರಲ್ಲಿ ನಾದ ನಿಮಗೆ ಒರಿಜಿನಲ್ ವೀಣೆ ನಾದ ಬರುತ್ತೆ. ಆ ನಾದಲ್ಲಿ ಹಾರ್ಮೋನಿಕ್ಸ್ ರಿಚ್ನೆಸ್ ಅಂತಂದರೆ ಹಾರ್ಮೋನಿಕ್ಸ್ ಇದೆ. ಹಾರ್ಮೋನಿಕ್ಸ್ ಅಂದರೆ ಸೆಕೆಂಡ್ ಹಾರ್ಮೋನಿಕ್, ಥರ್ಡ್ ಹಾರ್ಮೋನಿಕ್, ಫೋರ್ತ್ ಹಾರ್ಮೋನಿಕ್, 100 ಹರ್ಟ್ಸ್ ಇತ್ತು ಅಂದರೆ 200, 300, 400 ಅಪ್ ಟು 19th ಹಾರ್ಮೋನಿಕ್ ತನಕ ತಂಬೂರಿನಲ್ಲಿ ರಿಚ್ನೆಸ್ ಇದೆ. ವೀಣೆನಲ್ಲಿ ಸುಮಾರು ಒಂದು 10th 11th ಹಾರ್ಮೋನಿಕ್ ತನಕ ಇದೆ. ಗಿಟಾರ್ ಪಿಕಪ್ ನೀವು ವೀಣೆನಲ್ಲಿ ಹಾಕಿದ್ರೆ ಆ ಹೈಯರ್ ಹಾರ್ಮೋನಿಕ್ಸ್ ಪಿಕಪ್ ಆಗೋದಿಲ್ಲ. ಇಟ್ ಹ್ಯಾಸ್ ಟು ಬಿ ಸ್ಪೆಷಲಿ ಡಿಸೈನ್ಡ್ ಫಾರ್ ದಟ್ ಫ್ರೀಕ್ವೆನ್ಸಿ ರೇಂಜ್. ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಹೇಳಿದ್ರು ಅವ್ರಿಗೆ ಅರ್ಥ ಆಗೋದಿಲ್ಲ. ಯಾಕಂದರೆ ಟೆಕ್ನಾಲಜಿ ಅರ್ಥ ಆಗದೆ ಹೋದರೆ ಎಲೆಕ್ಟ್ರಾನಿಕ್ಸ್, ಅಕೂಸ್ಟಿಕ್ಸ್ ಅದು ಅರ್ಥ ಆದ್ರೇ ಅವ್ರಿಗೆ ಅಪ್ರಿಷಿಯೇಷನ್ ಬರೋದು. ಅದಕ್ಕೋಸ್ಕರ ನಮ್ಮದು ಎಲೆಕ್ಟ್ರಾನಿಕ್ ವೀಣೆನಲ್ಲಿ ನಾವು ಪಿಕಪ್ನ ನಮ್ಮ ವೀಣೆಗೆ ಆ ತಂತಿಗೆ ತಕ್ಕದ ಹಾಗೆ ನಾವು ಡಿಸೈನ್ ಮಾಡಿ ಅದರಲ್ಲಿ ರಿಚ್ನೆಸ್ ಬರುತ್ತೆ. ಅದನ್ನು ನಾನು ತೋರಿಸ್ತೀನಿ ಆಮೇಲೆ. ಅದರಲ್ಲಿ ಇನ್ನೊಂದು ಒಂದು ಕೊರತೆ ಏನು ಅದರಲ್ಲಿ ಸಾಲ್ವ್ ಆಗಿಲ್ಲ ಅಂದರೆ ಈ ಫ್ರೆಟ್ ಪೊಸಿಷನ್ನಿಂಗ್ ಅದರಲ್ಲಿ ಅಡ್ಜಸ್ಟ್ ಮಾಡ್ಬೋದು. ಇದರಲ್ಲಿ ಅಡ್ಜಸ್ಟ್ ಮಾಡಲೇಬೇಕಿಲ್ಲ. ಯಾಕಂದರೆ ಇದು ಫುಲ್ ಫ್ಲೆಡ್ ಸಿಂಥಸೈಸರ್. ಇದು ಡಿಜಿಟಲ್ ವೀಣಾ ಅಂತ ನಾನು ಹೆಸರು ಕೊಟ್ಟಿರೋದು. ಪೇಟೆಂಟ್ ಇಶ್ಯೂ ಆಗಿರೋದು 2002ನಲ್ಲಿ ಪೇಟೆಂಟ್ ನಾನು ಅಪ್ಲೈ ಮಾಡಿದ್ದು. ಡಿಜಿಟಲ್ ವೀಣಾ ಕಮ್ ಸಿತಾರ್ ಅಂತ ಪೇಟೆಂಟ್ ಇಶ್ಯೂ ಆಗಿರೋದು. ಇದು ಏನು ಅಂತಂದರೆ, ನೀವು ಕೀಬೋರ್ಡ್ ಸಿಂಥಸೈಸರ್ ನೋಡಿರೋದ್ರಲ್ಲಿ ಅದರಲ್ಲಿ ಸ್ಯಾಕ್ಸೋಫೋನ್ ಇದೆ, ಟ್ರಂಪೆಟ್ ಇದೆ, ಎಲ್ಲ ಥರದ ವಾದ್ಯಗಳೂ ಇದೆ. ನಾನು ಇದರಲ್ಲಿ ಬೇಕಾದ ನಮಗೆ ಏನೇನು ಬೇಕೋ, ವೀಣೆ ಡಬಲ್ ತಂತಿ ನುಡಿಸಿದ್ರೆ ಯಾವ ಸೌಂಡ್ ಬರುತ್ತೆ ಆ ಸೌಂಡು ಡಬಲ್ ವೀಣಾ ಅಂತ. ಆಮೇಲೆ ನಾದಸ್ವರ, ಫ್ಲೂಟ್, ವಯಲಿನ್ ಆ ಟೋನ್ಸ್ ಇದರಲ್ಲಿ ಕೊಟ್ಟಾಗಿದೆ. ಇದು 2002ನಲ್ಲಿ ಮಾಡಿದ್ದು. ಯಾತಕ್ಕೆ ಮಾಡಿದ್ದು ಅಂತಂದರೆ, ಸೀಸನಲ್ ವೇರಿಯೇಷನ್ಸಲ್ಲಿ ನಾವು ಅಡ್ಜಸ್ಟ್ ಮಾಡಬೇಕು. ಅದರಲ್ಲಿ ಇನ್ನೊಂದು ಏನು ಅಂತಂದರೆ, ಎಷ್ಟು ನೀವು ಅಡ್ಜಸ್ಟ್ ಮಾಡಿದ್ರು
ಎರಡನೇ ತಂತಿ ಮೂರನೇ ತಂತಿನಲ್ಲಿ ಫಸ್ಟ್ ತಂತಿನಲ್ಲಿ ಅಡ್ಜಸ್ಟ್ ಮಾಡಿದ್ರೆ ಎರಡನೇ ಮೂರನೇ ತಂತಿನಲ್ಲಿ ಅಡ್ಜಸ್ಟ್ ಆಗೋದಿಲ್ಲ, ಸೂಟ್ ಆಗೋದಿಲ್ಲ. ಹೌದು ಅವ್ರು ನುಡಿಸೋವಾಗ ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ನುಡಿಸ್ತಾರೆ. ಹೌದು. ಯಾಕೆ ಅಂತಂದರೆ ಈ ಮನೆ ಪೊಸಿಷನ್ಸು ಡಿಪೆಂಡ್ಸ್ ಆನ್ ಟೆನ್ಷನ್, ದ ಥಿಕ್ನೆಸ್ ಆಫ್ ದ ಸ್ಟ್ರಿಂಗ್, ಟೈಪ್ ಆಫ್ ಮೆಟೀರಿಯಲ್ ಆಫ್ ದ ಸ್ಟ್ರಿಂಗ್. ಅದೆಲ್ಲ ಎಷ್ಟೋ ಜನಕ್ಕೆ ಸಂಗೀತಗಾರರಿಗೆ ಅರ್ಥ ಆಗೋಲ್ಲ ಇದೆಲ್ಲ. ಇನ್ನೊಂದು ವಿಷಯ, ಎರಡನೇ ತಂತಿಯಲ್ಲಿ ನಾವು ಇಳಿದ್ರೆ ಮೊದಲನೇ ತಂತಿ ಏರುತ್ತೆ. ನಾನು ಡಾಕ್ಟರ್ ಬಾಲಚಂದ್ರಗೆ ಕೇಳಿದೆ, ಸರ್ ಈ ಥರ ಆಗ್ತಾ ಇದೆ, ಏನು ಮಾಡೋಕ್ಕಾಗತ್ತೆ? ಅದು ಏನೂ ಮಾಡೋಕ್ಕಾಗಲ್ಲ ಅಮ್ಮ, ಬಿಟ್ಬಿಡು ಅಂತಾರೆ. ಸೊ ಎರಡನೇ ತಂತಿಯಿಂದ ಫಸ್ಟ್ ತಂತಿಗೆ ಬಂದಾಗ ನಾವು ಮಾಡಿಕೊಂಡು ಬರಬೇಕು. ಒಂಚೂರು ಹಿಂಗೆ ಇಳಿತಾರೆ, ನೀವು ನೋಡಿ ವೈಣಿಕರು ನುಡಿಸೋರೆಲ್ಲ ಹೌದು. ಅದು ತಂತಿಲಿ ಸ್ವಲ್ಪ ಎಳೆದ್ರೆ ನುಡಿಸಿದ್ರೆ ಇನ್ನೊಂದು ತಂತಿ ಹೆಚ್ಚು ಕಡಿಮೆ ಆಗ್ಬಿಡುತ್ತೆ. ಸೊ ಅದು ಅಲ್ಲಿ ಹೋಗಿ ನುಡಿಸೋಕೆ ಮುಂಚೆ, ಅಲ್ಲಿ ಮೀಟಕ್ಕೆ ಮುಂಚೆ ಒಂಚೂರು ಇಳಿತಾರೆ ಆ ಥರ. ಅದು ಎಷ್ಟು ಹೋಗಿರುತ್ತೆ ಅಂತ ಎಲ್ಲ ಅಂದಾಜು ಬಿಫೋರ್ ಡೂಯಿಂಗ್ ದಿ ಸೌಂಡ್. ಆ್ಯಂಡ್ ಯು ಆರ್ ಮೋರ್ ವರಿಡ್ ಅಬೌಟ್ ದೋಸ್ ಥಿಂಗ್ಸ್ ದೆನ್ ಯುವರ್ ಮ್ಯೂಸಿಕ್. ನನಗೆ ಯಾವಾಗಲೂ ಅನಿಸೋದು, ಇವರು 4 ಹಿಂಗೆ ಎಳಿತಾರಲ್ಲ, ಬಿಟ್ಟರೆ ಶ್ರುತಿ ಹಂಗೆ ಇರುತ್ತೆ ಬಾಲಚಂದ್ರದು. ಅದೇನೋ ಒಂದು ಅವರು ಐ ಥಿಂಕ್ ದಟ್ ಈಸ್ ಡಿಫ್ರೆಂಟ್, ಕಂಪ್ಲೀಟ್ಲಿ ಡಿಫ್ರೆಂಟ್. ಅದು ನನಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಅವರು ಅದು ಫಿಸಿಕ್ಸು ಆಗ್ಬೇಕು ತಾನೇ. 4 ತಂತಿನೂ ಹಿಂಗೆ ಹೋಗುತ್ತೆ, ಹಿಂಗೆ ಬಿಟ್ಟಾಗ ಎಲ್ಲ ತಂತಿನೂ ಕರೆಕ್ಟ್ ಕರೆಕ್ಟ್ ಅದೇ ಗೊತ್ತಿಲ್ಲ. ಅವರೇ ಎಕ್ಸ್ಪ್ಲೇನ್ ಮಾಡಬೇಕು ಅವರು. ಆ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗಿಬಿಟ್ಟಿದೆ. ಹೌದು. ಇದರ ಏನು ಅಂತಂದರೆ ಇದು ಸಾಫ್ಟ್ವೇರ್ ಬೇಸ್ಡ್ ಇನ್ಸ್ಟ್ರೂಮೆಂಟ್. ಓಕೆ. ಈ ತಂತಿ ಇದು ನೀವು ನೋಡ್ಬೋದು, ಈ ತಂತಿ ಮೀಟೋ ತಂತಿ ಬೇರೆ, ನುಡಿಸೋ ತಂತಿ ಬೇರೆ. ಎರಡು ತಂತಿ ಇದೆ. ಇಲ್ಲ, ನುಡಿಸೋ ತಂತಿ ಇಲ್ಲಿಗೆ ಎಂಡ್ ಆಗೋಯ್ತು. ಮೀಟೋ ತಂತಿ ಸಪರೇಟಾಗಿ ಇಲ್ಲಿಂದ ಶುರು ಆಗ್ತಿದೆ. ಓಹೋ, ಎರಡೆರಡು. ಸೊ ಇದರಲ್ಲಿ ಮೀಟಿದಾಗ ಇದು ಮೀಟೋದು ಸೆನ್ಸ್ ಮಾಡುತ್ತೆ. ಓಕೆ. ಎಷ್ಟು ಹಾರ್ಡಾಗಿ ಮೀಟಿದ್ದೀರಾ, ಲೈಟಾಗಿ ಮೀಟಿದ್ದೀರಾ, ಹಾರ್ಡಾಗಿ ಮೀಟಿದ್ದೀರಾ. ಸೊ ಇದರಲ್ಲಿ ತಂತಿಗಳು ದೇ ಆರ್ ಆ್ಯಕ್ಟಿಂಗ್ ಎಸ್ ಸೆನ್ಸರ್ಸ್. ತಂತಿ ಫ್ರೆಟ್ಟು ಸೆನ್ಸರ್ಸು. ತಂತಿ ಎಳೆದ್ರೆ ಹಿಂಗೆ ಗಮಕ ಕೊಡೋಕ್ಕೆ ಟೆನ್ಷನ್ ಸೆನ್ಸರ್ಸ್ ಇದೆ ಅಲ್ಲಿ ಒಳಗಡೆ ಇದೆ. ಅದು ಎಷ್ಟು ಎಳೆದಿದ್ದೀರಾ ಅಂತ ಕರೆಸ್ಪಾಂಡಿಂಗಾಗಿ ಒಂದು ಸಿಗ್ನಲ್ ಕೊಡುತ್ತೆ. ಯಾವ ಕಾಂಟ್ಯಾಕ್ಟ್, ಯಾವ ಫ್ಲಟ್ಟು, ಯಾವ ತಂತಿ ನಮ್ಮ ಮುಟ್ಟಿದೆ ಅಂತ ಒಂದು ಸೆನ್ಸರ್ ಸಿಗ್ನಲ್ ಕೊಡುತ್ತೆ. ಅಲ್ಲಿ ಒಳಗಡೆ ಕಂಪ್ಯೂಟರ್, ಇಲ್ಲೆಲ್ಲ ಕಂಪ್ಯೂಟರ್ಸ್, ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್. ಅದು ಇನ್ಪುಟ್ಸ್ ಎಲ್ಲ ತಗೊಂಡು ಸತಿ ಆಮೇಲೆ ಹಿಂಗೆ ತೋರಿಸ್ಬಿಡೋಣ ಆಫ್ಟರ್ ಶಿ ಪ್ಲೇಸ್, ಯಾಕೆಂದರೆ ಅದು ನೋಡಬೇಕು. ಹೌದು. ಸೊ ಆ ಇನ್ಪುಟ್ಸ್ ಸಿಗ್ನಲ್ಸ್ ತಗೊಂಡು ಯಾವ ನೋಟ್ ಕರೆಕ್ಟಾಗಿ ಪ್ರೊಡ್ಯೂಸ್ ಆಗಬೇಕೋ ಅದು ಪ್ರೊಡ್ಯೂಸ್ ಆಗುತ್ತೆ ಇದರಲ್ಲಿ. ಸೊ ಎರಡನೇ ಫ್ರೆಟ್ಟು ಪೊಸಿಷನ್ ಎಲ್ಲಿದ್ದರೂ ಪರವಾಗಿಲ್ಲ, ಆ್ಯಸ್ ಲಾಂಗ್ ಆಸ್ ಇಟ್ ಈಸ್ ಸೆಕೆಂಡ್ ಫ್ರೆಟ್ ನಿಮಗೆ ಚತುಶ್ರುತಿ ರಿಷಭ ಬರುತ್ತೆ. ಫಸ್ಟ್ ಫ್ರೆಟ್. 4ನೇ ಫ್ರೆಟ್ಟಲ್ಲಿ ಅಂತರ್ಗಾಂಧಾರ ಕರೆಕ್ಟಾಗಿ ಪ್ಯೂರಾಗಿ ಕರೆಕ್ಟಾಗಿ ಬರುತ್ತೆ. ಎಳೆದ್ರೆ ಅದು ಸ್ವಲ್ಪ ಮಾಡಿಫೈ ಆಗುತ್ತೆ, ಎಷ್ಟು ಎಳಿತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಪೊಸಿಷನ್ ಇಂಡಿಪೆಂಡೆಂಟ್. ಸೊ ನಿಮಗೆ ಎಕ್ಸ್ಪ್ಯಾಂಡ್ ಆಗಲಿ, ಕಂಟ್ರಾಕ್ಟ್ ಆಗಲಿ, ಏನೂ ಆಗಲಿಲ್ಲ, ಏನೂ ಆಗಲ್ಲ. ಪ್ಯೂರಿಟಿ ಆಫ್ ನೋಟ್ಸ್, ಅಬ್ಸಲ್ಯೂಟ್ ಪ್ಯೂರಿಟಿ. ಅಪಸ್ವರ ಇಲ್ಲ ಅಂದರೆ ಆಲ್ ವೆದರ್ ಫ್ರೆಂಡ್ಲಿ. ಏನೇ ಸ್ವರಸ್ಥಾನ ಶುದ್ಧ. ತಂತಿ ಬೇಕಾದ್ರೆ ಹಾಕೊಳ್ಳಿ, ಆಸ್ ಲಾಂಗ್ ಎಸ್ ಇಟ್ಸ್ ಅ ಕಂಡಕ್ಟರ್. ಇಟ್ ಹ್ಯಾಸ್ ಟು ಬಿ ಎಲೆಕ್ಟ್ರಿಕಲ್ ಕಂಡಕ್ಟರ್. ಇಲ್ಲಿ ನೋಡ್ಬೋದು ನೀವು ಎಲ್ಲ ತಂತಿನೂ ಒಂದೇ ಥರ ಇದೆ. ಹೌದು. ಕಾಯಿಲ್ಡ್ ಸ್ಟ್ರಿಂಗ್ ಏನು ಯೂಸ್ ಮಾಡಿಲ್ಲ, ಬಟ್ ಧ್ವನಿ ಬೇರೆ ಥರ ಬರುತ್ತೆ ನಿಮಗೆ ಥರ್ಡ್ ಸ್ಟ್ರಿಂಗಲ್ಲಿ. ಹಾಂ. ಸೊ ವಿತ್ ಕಂಫರ್ಟ್ ಎಳಿಬೋದು. 3ನೇ ತಂತಿ ಆಗಲಿ 2ನೇ ತಂತಿ ಆಗಲಿ ಎಷ್ಟು ಬೇಕೋ ಎಳಿಬೋದು. ಟೆನ್ಷನ್ ಎಷ್ಟು ಬೇಕೋ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಆಮೇಲೆ 2ನೇ ತಂತಿನಲ್ಲಿ ನುಡಿಸಿ ತೋರಿಸ್ತಾಳವಳು. ನೀವು ಅಪ್ ಟು ಷಡ್ಜ ನೀವು ನಾರ್ಮಲಾಗಿ ನುಡಿಸ್ತೀವಿ, ಅದಾದಮೇಲೆ ಫಸ್ಟ್ ಸ್ಟ್ರಿಂಗು. ಅದಕ್ಕಿಂತ ಹೇಯರ್ ಸೆಕೆಂಡ್ ಸ್ಟ್ರಿಂಗ್, ಥರ್ಡ್ ಸ್ಟ್ರಿಂಗಲ್ಲಿ ಹೋದರೆ ಸ್ವರಸ್ಥಾನಗಳೆಲ್ಲ ಅಪಸರ ಬಂದ್ಬಿಡುತ್ತೆ. ಇದರಲ್ಲಿ ಬರೋದಿಲ್ಲ, ಯಾಕಂದರೆ ಸಾಫ್ಟ್ವೇರ್ ಬೇಸ್ಡ್ ಇನ್ಸ್ಟ್ರೂಮೆಂಟ್. ಇಷ್ಟನೇ ಫ್ರೆಟ್ಟು ಈ ತಂತಿನಲ್ಲಿ ಕರೆಕ್ಟಾಗಿ ಯಾವ ನೋಟ್ ಬರಬೇಕೋ ಅದೇ ಬರುತ್ತೆ. ಇನ್ನೊಂದು ಹೇಳಿಲ್ಲ, ಸೆಕೆಂಡ್ ಸ್ಟ್ರಿಂಗಲ್ಲಿ ನಾನು ಸಪೋಸ್ ಹಿಂದೋಳ, ಶ್ರೀರಂಜನಿ ಆ ಥರ ಪಂಚಮವರ್ಜ ರಾಗ ನುಡಿಸಿದ್ರೆ ಈ ಪಂಚಮಾನ ನಮ್ಮ ಮಧ್ಯಮಕ್ಕೆ ಚೇಂಜ್ ಮಾಡ್ಕೋಬೋದು. ಚೇಂಜ್ ಮಾಡಿದರೆ ನಾರ್ಮಲ್ ವೀಣೆಯಲ್ಲಿ ಓಪನ್ ಸ್ಟ್ರಿಂಗ್ ಮಧ್ಯಮ ಇದ್ದರೆ ಇದು ನೆಕ್ಸ್ಟ್ ಏನು ಬರುತ್ತೆ, ಪ್ರತಿ ಮಧ್ಯಮ ಬರುತ್ತೆ. ಇಲ್ಲ, ಇದರಲ್ಲಿ ಇದು ಸ್ಟಿಲ್ ಶುದ್ಧ ದೈವತ ಬರುತ್ತೆ. ಸೊ ಪ್ಲೇಯಿಂಗ್ ಸ್ಟೈಲ್ ಇಸ್ ಸೇಮ್. ಓಕೆ ಓಕೆ. ಸೊ ನಾನು ಓಪನ್ ಸ್ಟ್ರಿಂಗ್ ಬಿಟ್ಬಿಟ್ರೆ ಮಧ್ಯಮಕ್ಕೆ ಹೋಗ್ಬಿಡುತ್ತೆ. ಸೇಮ್ ಪದನಿಸ ಬದಲಾಗಿ ಇದು ಮದನಿಸ ಅಂತ ಬಂದ್ಬಿಡುತ್ತೆ, ಕ್ಲೀನಾಗಿ ಬರುತ್ತೆ. ನಾನು ತೋರಿಸಿ ಯಾವಾಗಲೇ ಗೊತ್ತಾಯ್ತು.
ಅದು ಯಾತಕ್ಕೆ ಮಾಡಿದ್ದು ಅಂತಂದರೆ ಅದೊಂದು ಕಾರಣ. ಹಿಂದೋಳ ನುಡಿಸ್ತಿರುವಾಗ ಆಕ್ಸಿಡೆಂಟಲ್ ಆಗಿ ಪಂಚಮ ಮಧ್ಯದಲ್ಲಿ ಸೌಂಡ್ ಆಗಿಬಿಟ್ರು ತಾಕ್ಬಿಡುತ್ತೆ ಫಿಂಗರು. ಹೌದೌದು. ಸೊ ಬೆರಳು ತಾಕ್ಬಿಡ್ತು ಅಂದರೆ ಪಂಚಮ ಕೇಳಿಸ್ಬಿಟ್ಟು ಅದು ಸ್ವಲ್ಪ ಮೂಡ್ ಹೊಟ್ಟೋಗ್ಬಿಡುತ್ತೆ. ಇದು ಅಂಡ ಸಸ್ಟೈನ್ ಹೆಚ್ಚಿಗೆ ಮಾಡ್ಕೋಬೋದು, ಕಮ್ಮಿ ಮಾಡ್ಕೋಬೋದು. ನನಗೆ ಬೇಡ ಅಂದರೆ ಐ ಕ್ಯಾನ್ ಜಸ್ಟ್ ಮೇಕ್ ಇಟ್. ಬೇಡ ಅಂದರೆ ಸಸ್ಟೈನ್ ಕಮ್ಮಿ ಮಾಡ್ಕೋಬೋದು. ಎಲ್ಲ ಬಟನ್ನಲ್ಲಿ ಸ್ಟಕ್ಕಟೋ ನುಡಿಸ್ಬೋದು. ಓಕೆ, ನೋ ಪ್ರಾಬ್ಲಮ್. ಸೊ ಅದು ಇದೆ. ಈಗ ನಾನು ಇದನ್ನು ಅದು ಮಧ್ಯಮ ಆಗೋಯ್ತು, ತಂಬೂರಿನೂ ಆಗೋಯ್ತು. ತಂಬೂರಿ ಆಗುತ್ತೆ, ಸೆಕೆಂಡ್ ಸ್ಟ್ರಿಂಗು ಮಧ್ಯಮ ಆಗೋಯ್ತು. ಶ್ರುತಿ ಚೇಂಜ್ ಮಾಡ್ಬೋದು. ಈಗ 2.5 ಎಲ್ಲಿದೆ, ಜಸ್ಟ್ ವಿತ್ ಅ ಬಟನ್. ಎಲ್ಲ ತಂದಿನಿ ಸರ್. ನಲ್ಲಿ ಮಾಡ್ಕೊಂಡು ಯೂಶಲಾಗಿ ಕಷ್ಟಪಡ್ತಾರೆ. ನುಡ್ಸ್ಲಿ ನೋಡಿ, ಏನು ತೊಂದರೆ ಇಲ್ಲ. ಅಲ್ಲಲ್ಲ, ಸುಮ್ಮನೆ ಟೋನಲ್ಲಿ ಕೇಳಕ್ಕೆ. ಇದು ಸೆನ್ಸಿಟಿವಿಟಿ ಚೇಂಜ್ ಮಾಡ್ಬೋದು. ಐದನೇ ಮನೆಯಲ್ಲಿ ಮಧ್ಯಮದಲ್ಲಿ ಅತಿತಾರಸ್ಥಾಯಿ ಷಡ್ಜ ನನಗೆ ಈಸಿಯಾಗಿ, ನನಗೆ ಏನೋ ಆ ಥರ ಪ್ರಾಕ್ಟೀಸ್ ಇಲ್ಲ, ನಾನು ಏನೋ ಬಾಚ್ತಾರಂತೂ ಅಲ್ಲ. ಸೊ ಯು ಕ್ಯಾನ್ ಡೂ ದ್ಯಾಟ್. ಮಧ್ಯಮ. ಇದು ಕಷ್ಟ. ರೆಗ್ಯುಲರ್ ವೀಣೆಯಲ್ಲಿ ಇದು ಜಂಪ್ ಮಾಡಬೇಕು, ಇಲ್ಲ ಫುಲ್ ಇದರಲ್ಲಿ ನುಡಿಸ್ಬೇಕು. ಟ್ರೆಡಿಷನಲ್ ವೀಣೆಯಲ್ಲಿ ಇದನ್ನ ಈ ಫ್ರೇಸ್ ನುಡಿಸೋಕ್ಕಾಗಲ್ಲ, ಯಾಕಂದ್ರೆ ಮಾ ನೆಕ್ಸ್ಟ್ ತಿಂಗಳು ಅಂತ ಇಲ್ಲಿ ಬರುತ್ತೆ, ದೈವತ ಇಲ್ಲಿ ಬರುತ್ತೆ. ಪರ್ಫೆಕ್ಟ್, ಚೇಂಜ್ ಆಗಲ್ಲ. ಹೌದು, ಟ್ಯೂನ್ ಪರ್ಫೆಕ್ಟ್ ಆಗಿದೆ. ಸ್ವರಸ್ಥಾನ ಒಂದು ಯಾವುದಾದ್ರೂ ಬೇರೆ ಟೋನ್ ಹಾಕೊಂಡು
ಇನ್ನೊಂದು ನಾದಸ್ವರ ಅದು ಸುಮ್ಮನೆ ತೋರ್ಸಕ್ಕೆ. ವಾಲ್ಯೂಮ್ ಜಾಸ್ತಿ ಮಾಡ್ತೀನಿ. ಇದು ಡಬಲ್ ಸ್ಟ್ರಿಂಗ್. ಇನ್ನೊಂದು ವೀಣೆ ಸೌಂಡ್. ಆಲ್ಟರ್ನೇಟ್ ಸೌಂಡ್. ಓಕೆ. ಇಲ್ಲ ನನಗೆ ಇದಾಗಲ್ಲ, ನನಗೆ ಏ ಬೇಕು ಅಂದರೆ ಏ ಮಾಡಿಕೊಡ್ತೇನೆ, ನೋ ಪ್ರಾಬ್ಲಮ್. ಹೌದೌದು. ಸೊ ದ್ಯಾಟ್ ಇಸ್ ಈಸಿ. ಇಲ್ಲ రెండుನೇ ಆಡ್ತೋಟ್ರೆ 2 minutes. ಅನ್ಸ್ಕ್ರೂ ಮಾಡಬೇಕು, ತೆಗಿಬೇಕು ಅಷ್ಟೇ. ಇದಕ್ಕೆಲ್ಲ ಒಂದು ಬ್ಯಾಗ್ ಥರ ಇದ್ದರೆ ಪೋರ್ಟಬಿಲಿಟಿ. ಕ್ಯಾರಿ ಬ್ಯಾಗ್ ಇದೆ. ಓಕೆ. ನೋಡಿ, ಈ ಕಡೆದು ಸ್ಪೀಕರ್ ಸೇರಿಸಿ ಒಂದು ಬ್ಯಾಗು, ಇದು ಮಾತ್ರ ಸಪ್ರೇಟ್ ಬ್ಯಾಗು. ಒಂದು ಇದರಲ್ಲಿ ಶೋಲ್ಡ್ರಲ್ಲಿ ಈ ಬ್ಯಾಗು, ಇನ್ನೊಂದು ತಗೊಂಡು ನಾನು ಕಾರಲ್ಲಿ 2 ಎಲೆಕ್ಟ್ರಾನಿಕ್ ವೀಣಾ ನಾವು ಡಿಕ್ಕಿನಲ್ಲಿ ಹಾಕೊಂಡು ತೊಗೊಂಡು ಹೋಗಿದ್ದೀನಿ. ಇವತ್ತು ಬ್ಯಾಕ್ ಸೀಟಲ್ಲಿ 2 ವೀಣೆ. ಪೋರ್ಟಬಿಲಿಟಿ ಅಷ್ಟು ಕನ್ವೀನಿಯನ್ಸ್ ಇದೆ. ಸೊ ಎಲ್ಲದಕ್ಕೂ ಒಂದು ಪ್ರೋಸ್ ಆ್ಯಂಡ್ ಕಾನ್ಸ್ ಇರುತ್ತೆ. ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಎಷ್ಟು ನಮಗೆ ಉಪಯೋಗ ಆಗುತ್ತೋ, ಕ್ರಿಯೇಟಿವಿಟಿ ಹೆಚ್ಚಿಗೆ ಮಾಡ್ಕೋಬೋದು ಅಂತಂದರೆ ಅದು ಇಟ್ ಹ್ಯಾಸ್ ಟು ಬಿ ಅಡಾಪ್ಟೆಡ್. ಹೌದು. ಕ್ರಿಯೇಟಿವಿಟಿ ನಾನು ಹೇಳಿದ್ನಲ್ಲ, ಈಗ ಶ್ರುತಿ ಹೋಯ್ತಾ, ಈ ತಂತಿ ಶ್ರುತಿ ಹೋಯ್ತಾ, ಮತ್ತು ನಾನು ಅಡ್ಜಸ್ಟ್ ಮಾಡ್ಕೋಬೇಕಾ, ಇಲ್ಲಿ ಎಳಿಬೇಕಾ, ಅಲ್ಲಿ ಎಳಿಬೇಕಾ, ಮತ್ತು ಫೈನ್ ಟ್ಯೂನ್ ಮಾಡ್ಕೋಬೇಕಾ, ಅದೆಲ್ಲ ಏನೂ ಇಲ್ಲ. ಆರಾಮಾಗಿ ನುಡ್ಸ್ಕೊಂಡು ಹೋಗ್ಬೋದು. ಆ್ಯಕ್ಚುಲಿ ಐ ಹ್ಯಾವ್ ಪ್ಲೇಡ್ ಸಮ್ ಕಾನ್ಸರ್ಟ್ಸ್. ಸರ್, ಸಂದರ್ಶನದ ಕೊನೆಗೆ ಬಂದಿದ್ದೀವಿ ಅಂದ್ಕೊಂಡಿದ್ದೀನಿ. ಅಂದರೆ ಇನ್ನು ಮುಂದೆ ಏನೇನಾದರೂ ಮಾಡ್ಬೋದು ನೀವು. ಇಲ್ಲಿವರೆಗೂ ಮಾಡೋದನ್ನು ಭಾಳ ಚೆನ್ನಾಗಿ ನೀವು ಎಕ್ಸ್ಪ್ಲೈನ್ ಮಾಡಿ, ಒಂದೊಂದು ಇನ್ಸ್ಟ್ರೂಮೆಂಟ್ ಮಾಡಬೇಕಾದ್ರೂ ನಿಮಗೊಂದೊಂದು ಏನೋ ಯಾರೋ ಟ್ರಿಗರ್ ಮಾಡಿ, ನಿಮ್ಮ ಸ್ಟಾರ್ಟಿಂಗ್ ಗಿಟಾರಿಂದ ಹಿಡಿದು ಈ ಡಿಜಿಟಲ್ ವೀಣೆ, ಈ ಎಲೆಕ್ಟ್ರಾನಿಕ್ ವೀಣೆವರೆಗೂ ಮಾಡಿದ್ದೀರಿ. ಅಂದರೆ ಆಗಿನ ಕಾಲದಲ್ಲಿ ತಂಬೂರಿನೇ ಅಂತಿದ್ದವರು ಎಷ್ಟೋ ನಿಮಗೆ ದಿನ ಅಪೋಸ್ ಮಾಡಿದ್ರು. ಆಮೇಲೆ ಅವರೇ ತಗೊಂಡು ET ಎಲೆಕ್ಟ್ರಾನಿಕ್ ತಂಬೂರ ಅಂದರೆ ರ್ಯಾಡೆಲ್ ಅಂತ ನೋಡಬೇಕು, ಆ ರೀತಿ ಮಾಡಿದ್ರು. ಅದರಲ್ಲಿ ನಿಮ್ಮ ಶ್ರಮ ಸಿಕ್ಕಾಪಟ್ಟೆ ಇದೆ ನಿಮ್ಮಿಬ್ಬರದ್ದು. ಅದು ನೀವೇ ಹೇಳಿದ್ದೀರ, ಹಗಲು ರಾತ್ರಿ ಕೂತ್ಕೊಂಡು ಮಾಡಿ ಸುಲಭ ಸಾಧ್ಯ ಅಲ್ಲ. ದೊಡ್ಡವರೆಲ್ಲರೂ ಬಾಲ್ಮುರಳಿ ಅಂಥವರೇ ಅದನ್ನು ಅಕ್ಸೆಪ್ಟ್ ಮಾಡಿ ಕಾರ್ಯಕ್ರಮಗಳಲ್ಲಿ ಮಾಡಿದ್ರು ಅಂತ. ಆ ಒಂದು ಶ್ರಮಕ್ಕೆ ನಿಮಗೆ ನಮ್ಮ ರಾಜ್ಯದ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಕಲಾಶ್ರೀ ಎಲ್ಲ ದೊರಕಿದೆ. ಇನ್ನೂ ಬರಬೇಕಾದಿದೆ, ಬರಲಿ ಅಂತ ಹೇಳ್ತಾ, ಏನಾದರೂ ನೀವು ಈ ಬಗ್ಗೆ ಹೇಳಬೇಕು ಅಂತಿದ್ದರೆ ಹೇಳ್ಬೋದು ಸರ್. ಇದು ಒಂದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೋವೇಷನ್ ಖಂಡಿತ ಕಂಟಿನ್ಯೂಸ್ ಆಗಿ ಆಗ್ತಾನೇ ಇರಬೇಕು. ವಾದ್ಯದಲ್ಲಿ ಇನ್ನೋವೇಷನ್ ಆದರೆ ಸಂಗೀತದಲ್ಲೂ ಇನ್ನೋವೇಷನ್ ಆಗುತ್ತೆ. ಸಂಗೀತಕ್ಕೆ ಎಷ್ಟು ಕ್ರಿಯೇಟಿವಿಟಿ ಬೇಕೋ ಅದಕ್ಕೆ ತಕ್ಕದಾಗಿ ಇನ್ನೋವೇಷನ್ ವಾದ್ಯ ಮ್ಯಾನುಫ್ಯಾಕ್ಚರ್ ಡಿಸೈನಲ್ಲಿ ಇನ್ಕಾರ್ಪೊರೇಟ್ ಮಾಡಿದ್ರೆ ಎರಡೂ ಒಂದು ಮುಂದಕ್ಕೆ ಹೋಗುತ್ತೆ. ಬಟ್ ಅಲ್ಲಿ ಅಕ್ಸೆಪ್ಟೆನ್ಸ್ ಇಲ್ಲದೆ ಹೋದರೆ, ಬಿಕಾಸ್ ಆಫ್ ಇದು ಟೆಕ್ನಾಲಜಿ ಯೂಸ್ ಮಾಡ್ತಿದ್ದೀರಾ, ಇದು ನಾಟ್ ಟ್ರೆಡಿಷನ್. ನಾನು ಎಷ್ಟೋ ಸತಿ ಕಾನ್ಫರೆನ್ಸಲ್ಲೇ ಹೇಳಿದ್ದೀನಿ, ಗಾಯನ ಸಮಾಜಲ್ಲಾಗಲಿ ಗಾನಕಲಾ ಪರಿಷತ್, ಟ್ರೆಡಿಷನ್ ಇಟ್ ಸೆಲ್ಫ್ ಇವಾಲ್ವ್ಸ್. 50 ವರ್ಷ 100 ವರ್ಷದಿಂದ ಪಂಚೆ ವಾಸ್ ಟ್ರೆಡಿಷನ್. ಟುಡೇ ಇಟ್ ಈಸ್ ಪೈಜಾಮ ಕುರ್ತಾ ಅಥವಾ ಮೈಕೇ ಇರಲಿಲ್ಲ. ಮೈಕ್ ವಾಸ್ ಎ ಮೇಜರ್ ರೆವಲ್ಯೂಷನ್. ಅದರಲ್ಲಿ ಎಷ್ಟೋ ಡಿಸ್ಟಾರ್ಷನ್ ಆಗುತ್ತೆ. ಬಟ್ ವಿ ಆರ್ ಹ್ಯಾಪಿ ಬಿಕಾಸ್ ದೇರ್ ಆರ್ ಪ್ಲಸ್ ಪಾಯಿಂಟ್ಸ್ ಆಲ್ಸೋ ದೇರ್. ಕೇಳಿಸುತ್ತೆ. ಸಸ್ಟೆನೆನ್ಸ್ ವೀಣೆಗೆ ನಮಗೆ ಇನ್ನೂ ಜಾಸ್ತಿ ಆಗುತ್ತೆ. ಇದನ್ನೆಲ್ಲ ಇಟ್ಕೊಂಡು ಅಬ್ಸಾರ್ಬ್, ಟೇಕ್ ದ ಪಾಸಿಟಿವ್ಸ್, ಲೀವ್ ಔಟ್ ದ ನೆಗೆಟಿವ್ಸ್. ಆ ಒಂದು ಆ್ಯಟಿಟ್ಯೂಡ್ ಇದ್ದರೆ ಇನ್ನೂ ಬಹಳ ಇನ್ನೋವೇಷನ್ ಮಾಡಬಹುದು. ಸಂಗೀತನೂ ಬೆಳೆಯುತ್ತೆ ಅದ್ರ ಜೊತೆ.
ತುಂಬ ಸಂತೋಷ ಸರ್. ನಾನು ಕೇಳಿದ ತಕ್ಷಣ ಒಪ್ಕೊಂಡು ನೀವಿಬ್ಬರು ಬಂದು ಇಷ್ಟೊತ್ತು ಇಷ್ಟೆಲ್ಲ ನಿಮ್ಮ ಪ್ರಾರಂಭದ ಡ್ರೋನು ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ತೋರಿಸಿದ್ದೀರಿ. ನಿಮ್ಮ ತಾಳ್ಮೆಗೆ ಮತ್ತು ಸಂಗೀತದ ಮೇಲೆ ನಿಮಗಿರುವ ಒಂದು ನಿಷ್ಠೆ, ಬಹುಶಃ ನಿಮ್ಮ ತಾಯಿಯವರಿಂದ, ನಿಮ್ಮ ತಂದೆಯವರ ಒಂದು ಸ್ಕಿಲ್ಲು, ನಿಮ್ಮ ತಾಯಿಯವರ ವಿದ್ಯೆ ನಿಮ್ಮಿಬ್ಬರಿಗೂ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾ ತುಂಬ ಸಂತೋಷ ಆಯಿತು. ಅಂದರೆ ಎಷ್ಟೋ ದಿನ ಆಗಿತ್ತು ನಾವು ಇಷ್ಟೆಲ್ಲ ಮಾತಾಡಿ. ವೀಕ್ಷಕರೇ ನೋಡಿದ್ರಲ್ಲ ಯಾವ ರೀತಿ ಅವರು ಸುಮಾರು 50, 55, 60 ವರ್ಷಗಳು ಈ ಇದರಲ್ಲಿ ಕಳೆದು ಒಂದೊಂದು ಇನ್ಸ್ಟ್ರೂಮೆಂಟ್ ಮಾಡಬೇಕಾದ್ರೂ ಅದಕ್ಕೆ ಹಗಲು ರಾತ್ರಿ ಕೂತು ಆಗಿನ ಟೆಕ್ನಾಲಜಿನಲ್ಲಿ ಏನು ಬೆಸ್ಟ್ ಮಾಡ್ಬೋದೋ ಅದನ್ನು ಮಾಡಿಕೊಂಡು ಇಲ್ಲಿವರೆಗೆ ಬಂದಿದ್ದಾರೆ. ಇಂಥವರು ನಮ್ಮ ಸ್ಟುಡಿಯೋಗೆ ಬಂದು ಸಂದರ್ಶನ ಕೊಟ್ಟಿರೋದು ತುಂಬ ಸಂತೋಷ ಆಗ್ತಾಯಿದೆ. ನಾನು ಆವಾಗಲೇ ಹೇಳ್ದಂಗೆ ನಮ್ಮ ಹೊಸ ದಿಗಂತ ಡಿಜಿಟಲ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏಕೆಂದರೆ ಈ ಥರ ಸಾಧಕರು, ಪ್ರತಿಭಾನ್ವಿತರು ಶಾಸ್ತ್ರೀಯ ಸಂಗೀತಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಂಥವರ ಸಂದರ್ಶನಗಳನ್ನ ಮಾಡ್ತಾ ಬರ್ತಾಯಿದ್ದೀವಿ ಅಂತ ಹೇಳ್ತಾ ಇವತ್ತಿನ ಈ ಮಾಲಿಕೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆದರೆ ಅದಕ್ಕೆ ಮುಂಚೆ ವಿದ್ವಾನ್ ರಾಜನಾರಾಯಣರವರು ಕೊಳಲಿನಲ್ಲಿ, ಯಾಕೆಂದರೆ ಅವರು ಕೊಳಲು ಶುರು ಮಾಡಿದರು ಅಂತ ಮುಂಚೆ ಹೇಳಿದೆ, ಅದಾದ ನಂತರದಲ್ಲಿ ನಾವು ಫುಲ್ಲು ಎಲೆಕ್ಟ್ರಾನಿಕ್ಗೆ ಹೊರಟೋಗ್ಬಿಟ್ಟು ಸಂಗೀತದ ವಿಷಯ ನಾವು ಹೇಳೋಕ್ಕೆ ಆಗಲಿಲ್ಲ. ಅವರು ಕೇವಲ ಕೊಳಲು ನುಡಿಸ್ತಾರೆ ಅನ್ನೋದು ಬಿಟ್ಟು ಅವರು ವೀಣೆ ನುಡಿಸ್ತಾರೆ ಅನ್ನೋದು ಬಿಟ್ಟರೆ ಸುಮಾರು ಕಾರ್ಯಕ್ರಮಗಳಿಗಾಗಿ ಅವರು ಪ್ರಾಯೋಜನೆ ಮಾಡಿ ರ್ಯಾಡಲ್ ಉತ್ಸವ ಅಂತ ಮಾಡಿ ಯುವಕರಿಗೆ ವೇದಿಕೆಯನ್ನು ಕೂಡ ಕಲ್ಪಿಸ್ಕೊಟ್ಟಿದ್ದಾರೆ. ಬರೀ ಅವರು ಮಾಡಿ ಹೇಳ್ಬೋದು ಏನು ರೀ ಮಾಡಿದ್ರು ದುಡ್ಡು ಮಾಡಿದ್ರು, ಹಾಗೆ ಮಾಡ್ತಾಯಿಲ್ಲ. ಅವರು ಬೇರೆ ಬೇರೆ ಸಂಸ್ಥೆಗಳಿಗೆ ಕೂಡ ಅವ್ರು ಸಪೋರ್ಟ್ ಮಾಡ್ತಾಯಿದ್ದಾರೆ ಅಂತ ಹೇಳ್ತಾ ಇಷ್ಟೊತ್ತು ನಮ್ಮ ಜೊತೇಲಿದ್ದರು. ಈಗ ಅವರಿಬ್ಬರೂ ಸೇರಿ ನಮಗೆ ಚಿಕ್ಕದಾಗಿ ಏನಾದರೂ ನುಡಿಸ್ತಾರೆ. ಸರ್ ತುಂಬ ಸಂತೋಷ ನೀವಿಬ್ಬರೂ ಬಂದಿದ್ದು. ಥ್ಯಾಂಕ್ ಯು ವೆರಿ ಮಚ್. ನಾನು ನಿಮಗೆ ನಾವಿಬ್ಬರು ಹೇಳಬೇಕು ಥ್ಯಾಂಕ್ಸ್. ಇಷ್ಟೆಲ್ಲ ತೊಂದರೆ ತಗೊಂಡು ತೊಂದರೆ ಏನು ಇಷ್ಟೆಲ್ಲ ಇಷ್ಟೊಂದು ಆರ್ಟಿಸ್ಟ್ನೆಲ್ಲ ನೀವು ಕರೆಸಿ ಅವ್ರಿಗೆ ಅವ್ರ ಜೊತೆಯಲ್ಲಿ ಚರ್ಚೆ ಮಾಡಿದ್ರೆ ಎಷ್ಟೋ ಜನಕ್ಕೆ ಭಾಳ ಗೊತ್ತಿಲ್ಲದೆ ಇರೋ ವಿಷಯ ಎಲ್ಲ ಗೊತ್ತಾಗುತ್ತೆ. ಹೌದು ಸರ್, ಅದು ಭಾಳ ಒಳ್ಳೆಯದು ಆ್ಯಂಡ್ ಇಟ್ ಈಸ್ ರಿಕ್ವೈರ್ಡ್ ಫಾರ್ ಪಾಸ್ಟರಿಟಿ. ಇದು ಒಂಥರ ಒಂದು ಲೈಬ್ರರಿ ಆಗೋಯ್ತು, ಒಂದು ವಿಡಿಯೋ ಲೈಬ್ರರಿ ಆಗೋಯ್ತು. ಹೌದು, ಥ್ಯಾಂಕ್ ಯು ಅಂತ ಹೇಳ್ತಾ ವೀಕ್ಷಕರೇ, ಹೊಸ ದಿಗಂತ ಡಿಜಿಟಲ್ ಹಾಗೂ ಆನೂರಂತ ಕೃಷ್ಣ ಶರ್ಮಾ ಫೌಂಡೇಶನ್ ಫಾರ್ ಮ್ಯೂಸಿಕ್ ಇದನ್ನು ಈ ಹೈ ನೋಟ್ಸ್ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೊಮ್ಮೆ ಕೇಳ್ಕೊಳ್ತಾ ಈಗ ಅವರಿಬ್ಬರಿಗೂ ವೇದಿಕೆಯನ್ನು ಬಿಟ್ಕೊಡೋಣ. ಸರ್ ನಿಮ್ಮದೇ ಇವಾಗ.